ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸಮಧ್ವವಿಜಯ ತೃತೀಯ ಸರ್ಗ 7ನೇ ಶ್ಲೋಕ. ನ ಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತ್. ಹಿಂದಿನ ಶ್ಲೋಕದಲ್ಲಿ ಆಚಾರ್ಯರು ಅನಂತೇಶ್ವರನನ್ನು ಕಂಡು, ಅದು ಪರಶುರಾಮ ದೇವರು, ಪರಶುರಾಮ ದೇವರೇ ಲಿಂಗಾಕಾರದಲ್ಲಿ ಇರೋದು, ಅಂತಹ ಪರಶುರಾಮ ದೇವರನ್ನು ಕಂಡು ನಮಸ್ಕಾರ ಮಾಡಿದ್ರು ಹಾಗೆ ಅಂತ. ಅದನ್ನು ನೋಡಿ ದೇವತೆಗಳು, ಭೂಸುರರು ಎಲ್ಲವೂ ಕೂಡ ಆಶ್ಚರ್ಯಪಟ್ಟರು ಹಾಗೆ ಅಂತ ಹೇಳಿದರು. ಇದರ ಮೇಲೆ ಒಂದು ಶಂಕೆ ಬರುತ್ತದೆ. ಏನದು? ಇದೇನಿದು? ಆಚಾರ್ಯರು ಸಾಮಾನ್ಯವಾಗಿ ವಾಯುದೇವರು ಅಂದರೆ ಸದಾ ದೇವರನ್ನು ನಮಸ್ಕಾರ ಮಾಡತಕ್ಕವರು. ಇದೇನೋ ಹೊಸದಾಗಿ ಒಂದ್ಸಲ ಅಲ್ಲಿಂದ ಇಲ್ಲಿ ಬಂದರು, ಅಲ್ಲಿಂದ ಇಲ್ಲಿ ಬಂದರು, ಅನಂತೇಶ್ವರನಲ್ಲಿ ದೇವರನ್ನು ಕಂಡು ನಮಸ್ಕಾರ ಮಾಡಿದ್ರು ಅಂತ ಹೇಳಿದ ಕೂಡಲೇ ನೀವು ಇಷ್ಟು ಹೊಗಳು ಬಿಡೋದ ಅವರನ್ನ ಹಾಗೆ ಅಂತೆಲ್ಲ ಪ್ರಶ್ನೆ ಬರುತ್ತದೆ. ಏನೋ ಒಂದ್ಸಲ ನಮಸ್ಕಾರ ಮಾಡಿದ್ರು ಅಂತ ನೀವಿಷ್ಟು ಕೊಂಡಾಡಾದ ಹಾಗೆ ಅಂತ. ಸನಮನಂ ಇತ್ಯುಕ್ತಿಯ ಶ್ರೀಮದಾಚಾರ್ಯಾನಾಂ ಹರಿವಂದನಾದಿಕಂ ಕಾದಾಚಿತ್ಕಂ ಇತಿ ನ ಮಂತವ್ಯಂ. ಚೆನ್ನಾಗಿ ನಮಸ್ಕಾರ ಮಾಡಿದ್ರು ಹಾಗೆ ಅಂತ ಹೇಳಿದ್ರಿಂದ ಶ್ರೀಮದಾಚಾರ್ಯರು ಪರಮಾತ್ಮನನ್ನ ಯಾವಾಗಲೂ ಒಮ್ಮೆ ನಮಸ್ಕಾರ ಮಾಡ್ತಾರೆ ಹಾಗೆ ಅಂತ ತಿಳಿಯಬಾರ್ದು. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನ ಹಿ ಹರಿಂ ಸತತಂ ನ ನಮತ್ಯಸು. ಪದ ವಿಭಾಗ ಹೀಗಿದೆ. ನ ಹಿ ಹರಿಂ ಸತತಂ ನ ನಮತಿ ಅಸೌ ನ ಚ ನ ಪಶ್ಯತಿ ನ ಅಪಿ ನ ವಂದತೆ ಅಪಿ ತಥಾ ಇತಿ ವಿಧಾಯ ವಿಶೇಷತಃ ಸಹ ನನು ಸಾಧು ಜನಾನ್ ಸಮಶಿಕ್ಷಯತ್. ಅಂದ್ರೆ ಅಸೌ ಅಂದ್ರೆ ಈ ವಾಸುದೇವ ಶ್ರೀಮದ್ ಆಚಾರ್ಯರು ಹರಿಂ ಸತತಂ ನ ನಮತಿ ಇತಿ ನ, ಯಾವಾಗಲೂ ಪರಮಾತ್ಮನಿಗೆ ನಮಸ್ಕಾರ ಮಾಡಲಿಲ್ಲ ಅಂತ ಇಲ್ಲ. ಅಂದ್ರೆ ಏನರ್ಥ? ಖಂಡಿತವಾಗಲೂ ಸದಾ ನಮಸ್ಕಾರ ಮಾಡ್ತಾನೆ ಇರ್ತಾರೆ ಅಂತ. ಕಿಂತು ಸರ್ವದಾ ನಮತ್ಯೇವ, ಸದಾ ನಮಸ್ಕಾರ ಮಾಡ್ತಾನೆ ಇರುವವರು ಆಚಾರ್ಯರು. ಅದೇ ರೀತಿಯಾಗಿ ಹರಿಂ ನ ಪಶ್ಯತಿ ಇತಿ ಚ ನ. ಇದೇನೋ ಹೊಸದಾಗಿ ಉಡುಪಿಯಲ್ಲಿ ಅನಂತೇಶ್ವರನನ್ನು ನೋಡಿದ್ರು, ನಮಸ್ಕಾರ ಮಾಡಿದ್ರು, ಏನೋ ಫಸ್ಟ್ ಟೈಮ್ ನೋಡ್ತಾರೆ ಏನೋ ಹಾಗೆ ಅಂತ ತಿಳಿಬೇಡಿ. ಹರಿಂ ನ ಪಶ್ಯತಿ ಇತಿ ಚ ನ, ದೇವರನ್ನು ನೋಡೋದಿಲ್ಲ ಅಂತ ಇಲ್ಲ. ದೇವರನ್ನ ಹೃದಯದಲ್ಲಿ ಸದಾ ಕಾಣತಕ್ಕವರು, ಎಲ್ಲರಲ್ಲೂ ಕಾಣತಕ್ಕವರು ಶ್ರೀಮದಾಚಾರ್ಯ. ದೃಶ್ಯ ಪ್ರೇಕ್ಷಣೆ ಲಟ್. ಅದೇ ರೀತಿಯಾಗಿ ಹರಿಂ ನ ವಂದತೆ ನ ಸ್ತುವತೆ ಇತ್ಯಪಿ ನ, ಏನೋ ಹೊಸದಾಗಿ ನಮಸ್ಕಾರ ಮಾಡಿದ್ರು, ಸ್ತೋತ್ರ ಮಾಡಿದ್ರು ಅಂತ ತಿಳಿಬೇಡಿ. ಶ್ರೀಮದಾಚಾರ್ಯರು ಅಂದ್ರೆ ವಾಸುದೇವ ನಮಸ್ಕಾರ ಮಾಡೋದಿಲ್ಲ ಅಂತ ಇಲ್ಲ, ಸ್ತೋತ್ರ ಮಾಡೋದಿಲ್ಲ ಅಂತ ಇಲ್ಲ, ಸದಾ ನಮಸ್ಕಾರ ಸದಾ ಸ್ತೋತ್ರ ಮನಸ್ಸಿನಲ್ಲಿ ಮಾಡ್ತಾನೆ ಇರ್ತಾರೆ. ಅದರಿಂದ 4 ಪಾಯಿಂಟ್ ಹೇಳಿದ್ದಾರೆ ಇಲ್ಲಿ. ನಮಸ್ಕಾರ ಮಾಡೋದಿಲ್ಲ ಅಂತ ಇಲ್ಲ, ನೋಡೋದಿಲ್ಲ ಅಂತ ಇಲ್ಲ, ವಂದನೆ ಮಾಡೋದಿಲ್ಲ ಅಂತ ಇಲ್ಲ, ಸ್ತೋತ್ರ ಮಾಡೋದಿಲ್ಲ ಅಂತ ಇಲ್ಲ. ತಥಾಪಿ ಹರಿವಂದನಾದಿಕಂ ಕುರ್ವನ್ನಪಿ, ಮತ್ತಾದರೂ ನಮಸ್ಕಾರ ಮಾಡಿದ್ರು ಅಂತ ಹಿಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರಲ್ಲ. ಹಾಗೆ ಅಂದರೆ ವಿಶೇಷವಾಗಿ ಸಹ ಇತಿ ವಿಶೇಷತಃ ವಿಶೇಷಾತ್ ವಿಧಾಯ ನಮಸ್ಕಾರಾದಿಕಂ ಕೃತ್ವಾ ಸಾಧು ಜನಾನ್ ಸಮಶಿಕ್ಷಯತ್. ನಾನು ಹೇಗೆ ನಮಸ್ಕಾರ ಮಾಡಬೇಕು ಅಂತ ಒಂದು ಟ್ರೈನಿಂಗ್ ಕ್ಲಾಸ್, ಡೆಮೋ ಕ್ಲಾಸ್ ತೆಗೆದುಕೊಂಡ್ರು ಶ್ರೀಮದ್ ಆಚಾರ್ಯರು. ಹೇಗೆ ನಮಸ್ಕಾರ, ದೇವರಿಗೆ ಹೇಗೆ ನಮಸ್ಕಾರ ಮಾಡಬೇಕು ಅದನ್ನು ತೋರಿಸಿಕೊಡುವುದಕ್ಕಾಗಿ ತಾವು ಮಾಡಿದರೆ ಹೊರತು ವಿಶೇಷವಾಗಿ ಏನೋ ಮಾಡಲೇ ಇಲ್ಲ, ನಮಸ್ಕಾರ ಮಾಡಲೇ ಇಲ್ಲ, ಹೊಸದಾಗಿ ಮಾಡ್ತಾರೆ ಹಂಗೆ ತಿಳಿಯಬಾರ್ದು. ಶಿಕ್ಷ ವಿದ್ಯಾಪಾಠನೆ ವಿದ್ಯೋಪಾದಾನೆ ಲಂಗ್ ಅಂತ ಇರುತ್ತದೆ. ಅದರಿಂದ ಸ್ವಯಂ ಸರ್ವದಾ ಹರಿನಮಸ್ಕಾರಾದಿಕಂ ಕುರ್ವನ್ನಪಿ, ಶ್ರೀಮದಾಚಾರ್ಯರು ಸರ್ವದಾ ಪರಮಾತ್ಮನ ನಮಸ್ಕಾರಾದಿಗಳು, ಆದಿಪದದಿಂದ ಸ್ತೋತ್ರ ನೋಡೋದು ಇತ್ಯಾದಿಗಳನ್ನೆಲ್ಲ ಇಟ್ಕೋಬೇಕು. ಸದಾ ಪರಮಾತ್ಮನನ್ನ ಕಂಡು ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿದರೂ ಕೂಡ ಸರ್ವೈಹಿ, ಸರ್ವೈಹಿ ಅಂದರೆ ಯಾರು?
ಮುಕ್ತಿಯೋಗ್ಯೈ ಜನೈ, ಯಾರು ಮೋಕ್ಷಕ್ಕೆ ಯೋಗ್ಯರಾಗಿರ್ತಾರೆ ಅಂತ ಜನರು ಸಜ್ಜನರು ಹರಿನಮನಾಧಿಕಂ ಕರ್ತವ್ಯಂ ಇತಿ, ಪರಮಾತ್ಮನನ್ನ ನಮಸ್ಕಾರ ಮಾಡೋದು ಕರ್ತವ್ಯ. ಅದು ದೇವರ ಪ್ರತಿಮೆ ಮುಂದೆ ನಿಂತ್ಕೊಂಡ್ಬಿಟ್ಟು ಸೀದಾ ಹೋಗ್ಬಿಡೋದು, ನಮಸ್ಕಾರ ಮಾಡದೇ ಹೋಗೋದು, ಅದು ಸರಿಯಲ್ಲ. ದೇವರ ಪ್ರತಿಮೆ ಕಂಡ್ರೆ ನಮಸ್ಕಾರ ಮಾಡಲೇಬೇಕು. ಯಾವುದು ದೇವರ ಪ್ರತಿಮೆ? ಅದು ಶಿಲಾರೂಪವಾಗಿ ಇರ್ಬೋದು, ತಂದೆ ತಾಯಿ ರೂಪದಲ್ಲಿ ಇರ್ಬೋದು, ಗುರು ರೂಪದಲ್ಲಿ ಇರ್ಬೋದು, ವಟುವಿನ ರೂಪದಲ್ಲಿ ಇರ್ಬೋದು. ಹರಿನಮನಾಧಿಕಂ ಕರ್ತವ್ಯಂ ಇತಿ ನಮನಾದೇಹೆ ಅವಶ್ಯಕತಾ ಜ್ಞಾಪನಾಯ, ನಮಸ್ಕಾರ ಮಾಡೋದು ಅತ್ಯವಶ್ಯಕ. ಸುಮ್ಮನೆ ಕೈ ಜೋಡಿಸ್ಬಿಟ್ಟು ಅಥವಾ ಗಲ್ಲಗಲ್ಲಿಗೆ ಹೊಡ್ಕೊಂಡ್ಬಿಟ್ಟು ಹೋಗೋದು ಅಷ್ಟು ಸಾಲದು. ನಮನಾದೇಹೆ ಪುರುಷರಾಗಿದ್ದರೆ ಸಾಷ್ಟಾಂಗ ನಮಸ್ಕಾರ, ಸ್ತ್ರೀಯರಾಗಿದ್ದರೆ ಪಂಚಾಂಗ ನಮಸ್ಕಾರ. ಇದು ಅವಶ್ಯಕವಾಗಿ ಮಾಡಬೇಕು, ದೇವರನ್ನ ಕಂಡಾಗ ಅವಶ್ಯ ಮಾಡಬೇಕು ಎನ್ನುವುದನ್ನು ತಿಳಿಸಿಕೊಡುವುದಕ್ಕಾಗಿ ಸರ್ವ ಸಮಕ್ಷಮಂ, ಎಲ್ಲರ ಎದುರುಗಡೆಯೂ ಕೂಡ ಪುನಃ ಪುನಃ ಮತ್ತೆ ಮತ್ತೆ ನಮಸ್ಕಾರಾಧಿಕಂ ಕೃತವಾನ್ ಇತಿ ಭಾವ, ಮತ್ತೆ ಮತ್ತೆ ನಮಸ್ಕಾರವನ್ನು ಮಾಡಿದ್ರು ಅಂತ ಅದರ ಸಂಗ್ರಹವನ್ನ ಇಲ್ಲಿ ಕೊಟ್ಟಿದ್ದಾರೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.